ಶರಣಮ್ಮ ಅವರೇ ನಮಸ್ಕಾರ. ನಮಸ್ಕಾರ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಆರಾಮದವ್ರೆ. ನೀವು ಆರಾಮ? ಇಬ್ರು ಎರೆ ಹಂಚಿನಾಳ, ಅದೇ ನಿಮ್ಮ ಗ್ರಾಮದವರು. ಅದೇ ಗ್ರಾಮದ ಹೆಸರು ಇವತ್ತು ಒಂದು ಸಿನಿಮಾ ಆಗಿ ಮೂಡಿ ಬಂದಿದೆ, ಶಿವಮ್ಮ ಎರೆ ಹಂಚಿನಾಳ ಅಂತ. ರಿಷಬ್ ಸರ್ ಹೇಳ್ತಾ ಇದ್ರು, ನಾನು ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ. ಹೆಂಗ ಅನ್ಸುತ್ತೆ ಆ ಮಾತು ಕೇಳಿದಾಗ? ಸೂಪರ್ ಸೂಪರ್, ಖುಷಿ ಆಗುತ್ತೆ. ನಿಮ್ಮಿಬ್ಬರು ಪರಿಚಯ ಹೆಂಗೆ ಅಂದ್ರೆ ನೀವಿಬ್ರು ಅಲ್ಲೇ ಒಟ್ಟಿಗೆ ಅದೇ ಊರಾರ್ರಿ. ಈ ಫಿಲಮ್ರಿಗಿನ ಮುಂಚೆನೂ ನಾವು ಬಾಂಧವ್ಯ ಚಲೋ ಫ್ಯಾಮ್ಲಿ ರೀ ನಮ್ದು, ಗೆಳತ್ಯಾರ. ಮಾಮೂಲಿ ಹಳ್ಳಿ ಊರವ್ರಿಗೆ ಸಿನಿಮಾದ ಪರಿಚಯ ಅಷ್ಟೇ ಇರಲ್ಲ, ಸಿನಿಮಾ ನೋಡ್ತಿರ್ತಾರೆ ತೀರಾ ಕಮ್ಮಿ. ಅಲ್ಲೆಲ್ಲ ಅಣ್ಣ ತಂಗಿ ಆ ಥರದ ಸಿನಿಮಾಗಳು ನೋಡ್ತಿರ್ತಾರೆ. ನೀವು ಯಾವ ಸಿನಿಮಾನ ಜಾಸ್ತಿ ನೋಡಿದ್ರಿ? ಯಾವ ಹೀರೋ ಸಿನಿಮಾಗಳನ್ನ ನೋಡಿದ್ದೀರಾ ಜಾಸ್ತಿ? ಫಸ್ಟ್ಗೆ ನಾವು ಗಂಡ ಮನೆಗೆ ಬಂದ ನಂತರ ನೋಡಿದ್ದು ದೊಡ್ಡಾಟ ನಾಟಕ. ಅವಾಗ ಟಿವಿ ಎಲ್ಲಿ ಬರ್ಬೇಕ್ರಿ, ಹೀಗಾಗಿ ಅವಾಗ ಟಿವಿ ಇರ್ತಿದ್ದಿಲ್ಲ, ಮೊಬೈಲ್ ಇರ್ತಿದ್ದಿಲ್ಲ. ಪತ್ರ ಹಾಕಾರ, ಟಪಾಲ್ ಹಾಕಾರ. ಅವಾಗ ಇವು ಎಲ್ಲರೂ ಒಂದು ಟೆಲಿಗ್ರಾಮ್ ಅಂತಿದ್ರು ಅವು, ನಾವು ಒಂದು ಕಲ್ಕೋದಿಲ್ರಿ. ಈಗ ಆಗ್ಯಾವ ಅವು ಎಲ್ಲ. ಅವಾಗ ಇದ್ದಿದ್ದಿಲ್ರಿ, ನಾವು ಪಿಕ್ಚರ್ ನೋಡಕ್ಕೂ ಹೋಗಿಲ್ಲ. ಈಗ ಫಸ್ಟ್ ಮನೆಗೆ ತಿಂಗಳ ದಿವಸ ಟಾಕೀಜಿಗೆ ಹಾಕಿ ತೋರಿಸಿದ್ರು ನಮ್ಮ ಫಿಲಮ್ ಮಕ್ಕಳು, ಈ ಥರ ಆಗೈತೆ ನೋಡಿ ಪಿಕ್ಚರ್ ಅಂತೇಳಿ. ಭಾಳ ಜನಕ್ಕಿಲ್ರಿ, ನಾವು ಅಷ್ಟು ನೋಡಿದ್ವಿ. ಅಂದ್ರೆ ನೀವು ಜೀವನದಲ್ಲಿ ನೋಡಿರಂತ ಮೊದಲನೇ ಸಿನಿಮಾ ನಿಮ್ಮ ಸಿನಿಮಾ ರೀ. ಮೊನ್ನೆ ಟಿವಿ ಒಳಗೆ ಜಯಶಂಕರ್ ಅವ್ರ ಮನ್ಯಾಗ ಹಾಕಿದ್ದು ಕಾಂತಾರ ಪಿಕ್ಚರ್. ರಿಷಬ್ ಸರ್ ಅದು ನೀವು ನೋಡಿದ್ರ ಯಾವಾಗಾದ್ರೂ? ನಾವು ಯಾವಾಗ ನೋಡಿಲ್ಲ, ಟಾಕೀಜ್ಗೆ ಹೋಗಿಲ್ರಿ. ನಮ್ಮ ಅದವ್ರಾಗ ಕೊಟ್ಟೈತಿ, ಅದವ್ರಾಗ ಹುಟ್ಟಿವ್ರಿ. ನಾವು ಟಾಕೀಜ್ಗೆ ಹೋಗಿಲ್ರಿ. ಈ ಮನೆ ನೋಡಿದ್ದ ನಮ್ದ ರೀ, ಬೆಂಗಳೂರು ಕಾಂತಾರ ನೋಡ್ರಿ. ಅಲ್ಲೇ ಟಾಕೀಜ್ಗೆ ನೋಡಿಲ್ರಿ, ಇಲ್ಲೇ ಜಯಶಂಕರ್ ಅವ್ರ ಮನ್ಯಾಗ ಅದು ಟಾಕೀಜ್ ಇದ್ದಾಗ ಐತಿ ಬಿಡ್ರಿ, ಟಿವಿ ಅದ್ರಾಗ ಹಾಕಿ ತೋರಿಸಿದ್ರು. ಅಂದ್ರೆ ಸಿನಿಮಾ ಅಂದ್ರೆ ಹೆಂಗಿತ್ತು ನಿಮಗೆ ಪ್ರಪಂಚ? ಅಂದ್ರೆ ಇವಾಗ ಶೂಟಿಂಗ್ ಮಾಡ್ತಿದ್ದೀರಾ, ಶೂಟಿಂಗ್ ಮಾಡಿದಾರೆ ಇದೆಲ್ಲ ಸಿನಿಮಾನ, ಅಂದ್ರೆ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು, ನಿಮ್ಗೆ ಹೆಂಗಿತ್ತು ಮೊದಲು ಸಿನಿಮಾ ಅಂದ್ರೆ ಏನು ಅನ್ಕೊಂಡಿದ್ರಿ ನೀವು? ನಮ್ಗೆ ಅನ್ಕೊಂಡಿದ್ದೀವಿ ಸಿನಿಮಾ ಅಂದ್ರೆ ಏನು ಹ್ಯಾ ಮಾಡ್ತಿದ್ದಾರ, ಹ್ಯಾಗ ಜಿಗಿತಿದ್ದಾರ, ಹ್ಯಾಗ ಕುಣಿತಿದ್ದಾರ ಅನಿಸ್ತತ್ರಿ ನಮಗೆ. ನಾವೇನಂತೀವಿ ಮತ್ತೇನಂತೀರಿ ಕಂಪ್ಯೂಟರ್ನಲ್ಲಿ ಮಾಡ್ತಾರೆ ಬಿಡ ಅವ್ರು ಅಂತ, ಮತ್ತೆ ನಾವು ಹೀಗೆ ಅನಿಸ್ತದೆ ನಮಗೆ. ಇವಾಗ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರ? ಆ ಥರ ಏನು ಹೊಡೆದಾಟ ಬಡದಾಟ ಫೈಟಿಂಗು ಕಡಿಯೋದು ಕೊಡ್ಲಿಲ್ ಕಡಿಯೋದು ಏನು ಅಲ್ಲರಿ. ಕಾಂತಾರ ಪಿಕ್ಚರ್ ನೋಡಿಬಿಟ್ರೆ ಹೆದರಿಕೆ ಬರ್ತೈತ್ರಿ, ಎದೆ ಹೊಡೆದು ಬಿಡೋದ. ಆ ಥರ ಏನು ಅಲ್ಲಲ್ರಿ. ಇದು ಒಂದು ಕಷ್ಟ ಅನುಭವ ಹಳ್ಳ್ಯಾಗ. ಮತ್ತು ಹೆಣ್ಮಗಳು ಯಾಗ ಬದುಕ್ತಾಳೆ, ಯಾಕೆ ಕಷ್ಟ ಯಾಕಾಗತ್ತ ಅನ್ನೋದು ಒಂದು ಹಳ್ಳಿ ವಾತಾವರಣ ತೋರಿಸಿ. ಹಳ್ಳಿ ಇದ್ದಾರೆ. ಕಾಮಿಡಿನೂ ಹಂಗೆ ಇದೆ, ಡೈಲಾಗ್ ಎಲ್ಲ ಚೆನ್ನಾಗಿದ್ದಾವೆ, ನಿಮ್ದೆಲ್ಲ ಭಾಷೆ ಎಲ್ಲ ಅದೇ ಭಾಷೆಯಲ್ಲಿ ಮಾಡಿದಿರ. ಮತ್ತು ಹಳ್ಳಿ ಭಾಷೆ ಹೋಗೋದಿಲ್ಲ ಅಲ್ರಿ, ಈ ಥರ ಸ್ಮೂತ್ ಹಾಕವ್ರಿ ಭಾಷೆ, ನಮ್ಮಲ್ಲೇ ಹಾರ್ಡ್ ಹಾಕವ್ರಿ. ಎಷ್ಟು ದಿನ ಶೂಟ್ ಮಾಡಿದ್ರಿ? ಅಂದ್ರೆ 2.5 ತಿಂಗಳು ಶೂಟ್. 2.5 ತಿಂಗಳು. ನಮ್ಮವ್ರು ಎರೆ ಹಂಚನಾಳ ಜನನ ರೀ ಇಷ್ಟು ತುಂಬ. ಇವರು ಜಯಶಂಕರ್ ಅವರು ಎರೆ ಹಂಚನಾಳ, ಅವ್ರ ತಂದೆ ಊರು. ಅವ್ರು ಹುಟ್ಟಿ ಬೆಳೆದದ್ದು ಬೆಂಗಳೂರು, ಅವ್ರ ತಾಯಿಯವ್ರ ಊರಲ್ರಿ ಇದು, ತವ್ರ ಮನೆ. ಡೈರೆಕ್ಟರ್ ಅವ್ರು ಹೆಂಗೆ ಪರಿಚಯ ರೀ ನಿಮ್ಗೆ? ನಮ್ಮೂರ್ರಿ ಅವರು, ಅವ್ರ ಅಪ್ಪರ್ ನಮ್ಮೂರಲ್ಲ. ಸೊ ಅವ್ರು ಬಂದು ನಿಮ್ಗೆ ಹೇಳಿದ್ರ ಕತೆ ಆಕ್ಟಿಂಗ್ ಮಾಡ್ಬೇಕಂದಾಗ ಏನು ಹೆಂಗೆ ಅನಿಸ್ತು ನಿಮಗೆ? ಆ ಹುಡುಗರು ಹುಟ್ಟಿದಾಗ ನಾವು ನೋಡಿದ್ದಿಲ್ರಿ. ಅವ್ರು ರಂಗಮ್ಮಕ್ಕೆ ಬಂದು ಅವ್ರ ತಂದೆಯವ್ರಿಗೆ ಗೊತ್ತಿಲ್ಲ ನಮಗೆ. ಆದ್ರೆ ಇವ್ರ ಮಕ್ಕಳು ಇಲ್ಲೇ ಬೆಂಗಳೂರಾಗ ಹುಟ್ಟಿ ಬೆಳೆದಾರಲ್ಲ, ಫಸ್ಟ್ಗಿದ್ದ ಈ ಮಕ್ಕಳನ್ನ ನಾವು ನೋಡಿದ್ದೇ ಇಲ್ರಿ. ಲಾಕ್ಡೌನ್ ಆತಲ್ರಿ, ಮತ್ತು ಊರಿನಾರು ಊರಾಗ ಬರಕ ಬೇಕು. ಅವಾಗ ಊರು ನೆನಪಕ್ಕವು, ಹಳ್ಳಿ ನೆನಪಕ್ಕವು. ಬಂದ್ರಿ, ಬಂದಾಗ ಹಿಂಗೆಲ್ಲ ಹುಡುಕಿ ಆಡೋರು, ತುಂಬ ದಿನ ಹುಡುಕ್ಯಾಡ್ರ ಪಾಪ ಜಯಶಂಕರು. ಈ ಥರ ಫಿಲ್ಮ್ ಮಾಡಕ್ಕೆ ಹುಡುಕ್ಯಾಡ್ರ. ಈ ಥರ ಆಕ್ಟ್ ಮಾಡ್ರ ಹೀರೋಯಿಣಿ ಯಾರು ಸಿಕ್ಕಿಲ್ರಿ ಅವ್ರಿಗೆ. ನಾವು ಒಂದ್ಸಲ ಅವ್ರ ತಾಯಿಯವ್ರ ಅಂಟಿ ಆಗ್ರಕ್ಕಾರ ನಮ್ಗಲ್ಲೇ ರಿಲೇಷನ್ ಕಡೆಲೆಲ್ಲ ಹೋಗಿದ್ವಿ. ಮನೆಗೆ ಹೋಗಿ ನಾವು ಮಾತಾಡೋ ಸೌಂಡ್ ಕೇಳ್ಕೊಂಡು ಮಕ್ಕಂಡಿದ್ರಿ. ಅವರು ರೂಮ್ನಲ್ಲಿ ಮಲಗಿದ್ರಂತ. ಎದ್ದು ಬಂದು ಆಂಟಿಯರು ಯಾರ ಮನೆಯವರು ಮಮ್ಮಿಯರು ಅಂತ ಕೇಳಾರ. ಚಟ್ಟಿ ಶಾಣಮ್ಮರ ಅವರು ಅಂತ ಹೇಳಿದಾಗ ಹುಡುಕ್ಯಂತ ಬಂದು ಮತ್ತು ನಮ್ಮ ಮನೆಯವ್ರನ್ನ ಕೇಳಿದಾರ್ರಿ, ಹಿಂಗ್ರಿ ಅಂಕಲ್ ಆಂಟಿ ಸಿನಿಮಾ ಮಾಡಕ್ಕೆ ಕರ್ಕೊಂತೀವಿ. ಯಾವ ಸಿನಿಮಾನೋ ಮರ ಸಿನಿಮಾ ಮಾಡೋದಾಗತ್ತಾನ, ಆಕೆ ಶಾಲೆಯರ ಕಲ್ತಿಲ್ಲ ಏನಿಲ್ಲ ಅಂದ್ರೆ. ಇಲ್ಲ ಆ ಥರ ಕಲೆ ಅದಾರಲ್ಲ ಆಂಟಿಯರು, ಅವ್ರು ಮಾಡ್ತಾರೆ ಅನ್ನೋದು ನನಗೆ ಭರವಸೆ ಇದೆ. ಆ ಥರ ಹೇಳ್ಕೊಟ್ಟು ಮಾಡಿಸ್ತೀವಿ ಅಂತಂದು
ನಿಮಗೆ ಬಂದು ಅವ್ರ ಕತೆ ಹೇಳಿದಾಗ ನೀವು ಆಕ್ಟ್ ಮಾಡ್ಬೇಕು ಅಂದಾಗ ಹೆಂಗ ಅನ್ಸ್ತಮ್ಮ ನಿಮಗೆ? ನಮಗೇನು ಅನಿಸ್ಲಿಲ್ರಿ, ನಮ್ಮ ಅವ್ರ ಅಪ್ಪರ ನಮ್ಮ ಹಿರಿಯನಾರ ದೋಸ್ತರೇ ಒಂದ ಕ್ಲಾಸ್ಮೇಟ್. ಈಗ ಪರಮೇಶಿ ಮಗ ಕರ್ಯಾಕೆ ಬಂದಾನ, ಹೇಗೆ ಮಾಡೋಣ ಅಂತ ಕೇಳಿದ್ದೀರಿ. ಹೋಗ್ರಿ ಅದೇನಾಗುತ್ತೆ, ನಿಮ್ಮ ವಯಸ್ಸಾಗ್ದಾರ ಹೋಗ್ರಿ ಅಂತಂದ್ರೆ ನಾವು ಆಗ ಅವರಿಂದ ಹೋಗ್ಬಿಟ್ಟು. ಹೆಂಗದ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಅಲ್ಲಿಗೆ ಡೈರೆಕ್ಟರ್ ನಿಂತಿರ್ತಾರ, ಕ್ಯಾಮ್ರಾ ಇರುತ್ತೆ, ಲೈಟ್ ಎಲ್ಲ ಹಾಕಿರ್ತಾರೆ. ನಾವು ಒಂದೊಂದು ದಿವ್ಸಕ್ಕೆ 10 ಸಲ ಮಾಡ್ಸೀನ್ರಿ. ಕ್ಯಾಮ್ರಾ ನೋಡ್ಬಿಡ್ತಿದ್ವಿ, ಕ್ಯಾಮ್ರಾ ನೋಡ್ಬಿಡ್ತಿದ್ವಿ. ಕ್ಯಾಮ್ರಾ ನೋಡ್ಬಿಡೋದು ಕಟ್ ಅನ್ನಾರ, ಕ್ಯಾಮ್ರಾ ನೋಡಿದ್ರೆ ಕಟ್ ಅನ್ನ. ಭಾಳ ಕಾಪಿಡ್ಯಾರಿ ನಮ್ಮ ಕೂಡ ಅವ್ರು. ಹಳ್ಳಿ ಜನ ರೀ ನಾವು. ಭಾಳ ಕಷ್ಟಪಟ್ಟಾರ ಅವ್ರು. ಮತ್ತು ಹಾಗೆ ಮತ್ತೆ ಹೇಳ್ಕೊಂತ ಬಂದಾಗೆಲ್ಲ ಬರೀ ಅವ್ರನ್ನ ಮಾತಾಡೋರು ನೋಡ್ತಿದ್ವಿ, ಕ್ಯಾಮ್ರಾ ನೋಡ್ತಿದ್ದೆ ನಾನು. ಆವಾಗ ಇದಾತ್ರಿ, ಅದ ರಿಲೀಸ್ ಆಗಕ್ಕೈತಿ. ಮನೇಲಿ ಎಲ್ಲ ಹೆಂಗೆ ನಿಮ್ಗೆ ಬೆಂಬಲ ಹೆಂಗಿತ್ತು ನಿಮ್ಮ ಮನೆಯವರ? ಏನಿಲ್ಲ ಬಿಡ್ರಿ, ಹೋಗ್ರಿ ಅಂದಾರ್ರಿ. ಏನು ಅಂದಿಲ್ರಿ ಇವಾಗ. ಈಗಾದ್ರೂ ಬಂದು 5-6 ದಿನ ಆತ್ರಿ, ಏನು ಅಂದಿಲ್ಲ. ಯಾವಾಗ ಬರ್ತೀರಿ ಅಂತ ಅಷ್ಟು ಕೇಳಿದ್ರಿ. ಇವತ್ತು ಬರ್ತೀವಿ ಅಂತ ಹೇಳಿದ್ರಿ. ಇವತ್ತು ಹೋಗ್ಬೇಕ್ರಿ? ಹೋಗ್ರಿ ಇವತ್ತು. ಶನಿವಾರ ಬಂದೀವ್ರಿ ನಾವು. ಹೌದೌದು, ಮೊನ್ನೆ ಟ್ರೈಲರ್ ಲಾಂಚ್ ಮಾಡಿದ್ರು. ಶನಿವಾರ. ನಿಮ್ಮ ಮನೇಲಿ ಹೆಂಗಂದ್ರ ಮಕ್ಕಳು ಎಲ್ಲರೂ ಆಕ್ಟಿಂಗ್ ಮಾಡ್ತೀನಿ? ಫಸ್ಟ್ಗೆ ಇರವಣೆ ಆಗ್ಬೇಕಾದ್ರೆ ನೀ ಅಡಕ್ಸರ ಕಲ್ತಿಲ್ಲ, ಅದ್ರಾಗ ಯಾಕೆ ಹೋಗಿ ಆ್ಯಕ್ಟ್ ಮಾಡ್ತೀನಿ ನೀನು, ಬೆರಕಿತೈತಿ, ಹಾಡ್ತಿದ್ದಿ, ಇವೆಲ್ಲ ನಡೀತೀವಿ ನಮ್ಮ ಪಿಕ್ಚರ್ನಾಗ ಅಂದ್ರೆ ಹೋಲ್ ಬಿಡ ಹಂಗಾರ ಅಂದೆ. ಇಲ್ಲ ಆಂಟಿ ಓಕೆ ಹಾಕಿಲ್ಲ, ಹಳ್ಳಿ ಪಿಕ್ಚರ್ ಅಲ್ಲ, ಅದ್ರಾಗ ಆಡೋದಿರಾಗಲ್ಲ, ಕುಣಿಯೋದಿರಾಗಲ್ಲ, ಡ್ಯಾನ್ಸ್ ಮಾಡೋದಿರಾಗಲ್ಲ, ಈ ಥರ ಹಳ್ಳಿ ಅಲ್ಲೇ ನಮ್ಮ ಮಕ್ಕಳು ಶಾಲೆ ಕಲ್ತಾರ್ರಿ. ಅವ್ರಿಗೆ ನಮ್ಮ ಹಳ್ಳಿಯರು ಶಾಲೆ ಕಲ್ತಾರ, ಅವ್ರಿಗೆ ಗೊತ್ತಾಗತ್ತೆ ರೀ. ಇವ್ರು ನಮ್ಮ ಮನೆಯವ್ರು ಶಾಲೆ ಕಲ್ತಿಲ್ರಿ, ಆಗ ಒಂದೊಂದು ಮಾಡ್ತಾರೆ. ಆದ್ರೆ ಕಲೆ ಅದಾರ ರೀ ಅವರು, ನಕಲಿ ಹಿಂಗೆ ಹುಡುಗಾಟ. ನಾವಿಬ್ರು ಗಂಡ ಐತಿ ಕಲೆ ಅದೇವ್ರಿ. ಎಲ್ಲ ನಗದ ಆಡೋದು, ಹಿಂಗೆ ನಕಲಿ ಮಾಡೋದು, ಜನರ ನಗಸೋದು, ಖುಷಿ ಪಡಿಸೋದು ಇಬ್ಬರಲ್ಲಿ ಐತ್ರಿ ನಮ್ಮಲ್ಲಿ ನಮ್ಮ ಮನೆಯವರು. ಯಥೇಚ್ಛವಾಗಿ ಅದೇ ಸಿನಿಮಾದಲ್ಲಿದೆ ಅನ್ಸುತ್ತೆ. ಅದರಲ್ಲೂ ಇನ್ನೊಬ್ರಿಗೆ ನಕಲಿ ಮಾಡ್ತಾರೆ. ಅದು ಹೋಗೋದಲ್ಲಲ್ರಿ, ಅದೆಲ್ಲ ಕಲೆ. ನೀವು ಬರೀತಿದ್ರೆ ಡೈಲಾಗ್, ಅವ್ರೇನ ಈಗ ಅವ್ರೊಂದು ಕೊಡ್ತಾರೆ ಡೈಲಾಗ್ ನಿಮ್ಗೆ ಹಿಂಗೆ ಹೇಳ್ಬೇಕಂತ, ಬಟ್ ನೀವು ನಿಮ್ಮ ಶೈಲಿಯಲ್ಲಿ ಹೇಳ್ತಿದ್ರಿ. ಅವನ್ನೆಲ್ಲ ಈಗ ಐವಿ ಡ್ಯೂಟ್ ಅನ್ನೋದ ಮಕ್ಕಳು ಇವ್ರು ಜಯಶಂಕರು ಹೇಳ್ಕೊಟ್ಟಾರ್ರಿ. ಇವೆಲ್ಲ ಇವು ಹಳ್ಳಿ ಭಾಷೆ ಅದ ನೋಡ್ರಿ ಇವೆಲ್ಲ. ಈಗ ಸಿನಿಮಾ ನೋಡಕ್ಕೆ ಬರ್ರಿ, ಹಿಂಗೆ ಬರ್ರಿ, ಈ ಥರ ಆಕ್ಟ್ ಮಾಡಕ್ಕೆ ನಮ್ಮ ಪಿಕ್ಚರ್ನಾಗ ಬರ್ಬೇಕನ್ನೋದು ಅವ್ರು ಏನಾರ ಹುಡುಗಾಟ ಮಾಡ್ತಿದ್ರಲ್ಲ, ಆ ಥರ ನಾನು ಸತ್ತಾಗ 4 ಮಂದಿ ಕಲಿತಾರೆ ನಮ್ಮನ್ನು ಹೊರಕ್ಕೆ. ನಮ್ಮ ಸಿನಿಮಾ ನೋಡಕ್ಕಾರ ಬರಬಾರ್ದ, ಇಬ್ಬರನ್ನ ಕರ್ಕೊಂಡು ನಿಮ್ಮ ದೋಸ್ತರನ್ನ ಕರ್ಕೊಂಡು ಬರ್ರಿ, ತಪ್ಪದ ನೋಡ್ರಿ ಅಂತೇಳಿ ಹೇಳ್ತೇವೆ. ಅದೆಲ್ಲ ಚೆನ್ನಾಗಿ ಬಂದಿದೆ. ಅದೆಲ್ಲ ಹೆಂಗೆ ಅಂದ್ರೆ ನೀವು ಬೆಂಗಳೂರು ನೋಡ್ತಿರೋದು ಯಾವಾಗಿದೆ? ಮೊದಲನೇ ಸಲ ಇದೇ ಸಲ ರೀ ನಾವು, ಇದೇ ಫಸ್ಟ್ ರೀ. 1 ತಿಂಗಳಿಂದ ಬಂದಿದ್ದೀವಿ ರೀ. ಟಾಕೀಜಿಗೆ ಸಿನಿಮಾಗೆ ತೋರಿಸಿದ್ರಲ್ಲ, ಆವಾಗ ಒಂದ್ಸಲ ಬಂದಿರಿ, ಈಗ ಒಂದ್ಸಲ ಬಂದಿರಿ. ಹೆಂಗ ಅನ್ಸುತ್ತೆ ಹಳ್ಳಿ ಊರು? ನಮ್ಮ ಹಳ್ಳಿ ಚಂದ, ಹಂಚಿನಾಳಿಗೆ ನಮ್ಮ ಹಳ್ಳಿ ಚಂದ ರೀ. ಈಗ ನೀವು ಇಲ್ಲಿ ಬೆಂಗಳೂರಾಗ ಇದ್ದಿದ್ದು ಹಳ್ಳಿಗೆ ಬಂದ್ರೆ ಬೇಜಾರಾಗತ್ತೆ ರೀ, ಆಗತ್ತಿಲ್ರಿ. ನಾವು ಅಲ್ಲಿ ಮೊದಲೆಲ್ಲ ಕೆಲಸ ಮಾಡಿ 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 ಬಂದೀವಲ್ಲ, ನಮಗೆ ಹುಮ್ಮಸ್ ಆಗತ್ತೆ. ಅಬ್ಬಾಬ ಜೀವನ ಚಂದ ಬಿಡು, ಅದಕ್ಕೆ ಬೆಂಗಳೂರು ಭಾಗಿಸ್ತಾರೆ ಎಲ್ಲರೂ. ಇವಾಗ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಕಂಪ್ನ್ಯಾಗ ಅದೀವಿ, ಕಂಪ್ನ್ಯಾಗ ಇರ್ತೀವಿ ಅಂತ ಬರ್ತಾರಲ್ಲ, ಇದು ಸೂಪರ್ ಅನಿಸುತ್ತೆ. ನಮಗೀಗ 5-6 ದಿನದಾಗ ಬೇಜಾರಾಗೈತೆ ನೋಡ್ರಿ ನನಗೆ. ಅಲ್ಲಿ ಹೋದಾಗ ಎಲ್ಲ ಬದುಕು ಮಾಡಿದಾರ, ಎಲ್ಲ ಸಂಬಂಧಿಕರು ಇರ್ತಾರೆ, ಎಲ್ಲ ಹೊಲಗಳಲ್ಲಿ ತಿರುಗಾಡ್ತಾರೆ. ಸೊ ಅದೆಲ್ಲ ಜೀವನನ ಎರೆಹಂಚಿನಾಳ ಶಿವಮ್ಮ ಈ ಸಿನಿಮಾದಲ್ಲಿ ತೋರಿಸ್ತಾಳೆ. ನಿಮ್ಮ ಮಕ್ಕಳು ಎಲ್ಲ ನೋಡಿದಾರೆ ಸಿನಿಮಾ? ಏನು ಸಿನಿಮಾ ಅವ್ರು ನೋಡಿಲ್ರಿ. ನೀವು ನೋಡಿದ್ರಂದ್ರಲ್ಲ, ಅವತ್ತು ಬಂದಿಲ್ಲ ಬೆಂಗಳೂರಲ್ಲಿ ಇಬ್ಬರ ಬಂದಿದ್ದೀವಿ. ನೀವಿಬ್ರು ಬಂದಿದ್ರಿ. ಇಷ್ಟೆಲ್ಲ ಅವಾರ್ಡ್ ಬಂದಿದೆ ಸಿನಿಮಾಗೆ, ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಹೋಗಿ ಎಲ್ಲ ಅವಾರ್ಡ್ ಗೆದ್ದಿದೆ ಸಿನಿಮಾ. ಮಕ್ಳು ಹೇಳ್ತಾರ್ರಿ ಫೋನ್ಯಾಗ, ಯವ್ವ ಚಲೋ ಮಾಡ್ರಿ ಆಕ್ಟ್, ಅಲ್ಲಿ ಅವಾರ್ಡ್ ಬಂದೈತಿ, ಇಲ್ಲಿ ಅವಾರ್ಡ್ ಬಂದೈತಿ, ಹೊರದೇಶಕ್ಕೆ ಹೋಗೈತಿ ಅಂತ ದೇಶಕ್ಕೆ ಹೋಗೈತಿ, ಅಲ್ಲಿ ಹೋಗೈತಿ, ಇಲ್ಲಿ ಹೋಗೈತಿ ಅಂತಾರೆ. ಅವ್ರು ಕಲ್ತಾರಲ್ರಿ, ಓದಿ ಹೇಳ್ತಾರ ಅವ್ರು. ಮೊಬೈಲ್ ನೋಡಿ ಹೇಳ್ತಾರ. ನಮಗೆ ಇವತ್ತಿಗೆ ಮೊಬೈಲ್ ಯೂಸ್ ಇಲ್ಲ, ನಾವು ಹಚ್ಚಕ್ಕೆ ಬರೋಲ್ರಿ ನಮ್ಗೆ ಮೊಬೈಲ್. ಬಂದ್ರೆ ಎತ್ತೀವಿ, ಮಾತಾಡ್ತೀವಿ ರೀ ಅಷ್ಟೇ. ಸೊ ಈಗ ಇನ್ನು ಸ್ವಲ್ಪ ದಿನದಲ್ಲಿ ಇಷ್ಟು ಪಿಕ್ಚರ್ ಮಾಡಿವಿ ಅಂದ್ರೆ ನಾವು ಮೊಬೈಲ್ ಹಚ್ಚಕ್ಕೆ ಬರೋಲ್ಲ ನಮಗೆ. ಹೌದು, ನಮ್ಮ ತಲೆ ಅಂತದ್ದು ಇದ್ದಿತ್ತು. ಇರವಣೆ ಆಗಿದೆ, ನಿನಗೊಂದು ಇದನ್ನ ಮೊಬೈಲ್ ಹಚ್ಚಕ್ಕೆ ಬರೋದು ಅಂತಾರ್ರಿ ಮಕ್ಕಳು. ಅದರಲ್ಲಿ ಇದ್ರಲ್ಲಿ ಜಕ್ಕಲೆ ಅದೇವ್ರಿ, ಆದ್ರೆ ಮೊಬೈಲ್ ಹಚ್ಚೋದು ನಾವಿಲ್ರಿ. ಇಷ್ಟೊಂದು ಮಾಡಿದ್ರು. ನಿಮ್ಮ ಸಿನಿಮಾ ನಿಮ್ಮ ಕೊಪ್ಪಳದಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮ ಸಂಬಂಧಿಕರು ನೀವೆಷ್ಟು ಜನ ಕರೆಸ್ತೀರಿ? ಎಲ್ಲರೂ ನಮ್ಮ ಬಂಧು ಬಳಗ ಎಲ್ಲರೂ ನೋಡ್ರಿ, ಬೆಂಗಳೂರು ಜನನು ನಮ್ಮ ಜನನ, ಮತ್ತು ನೀವೆಲ್ಲರೂ ನಮ್ಮ ಮಕ್ಕಳ. ನೀವು ನೋಡಿ ಆಯ್ಕೆ ಮಾಡಿದ್ರೆ ಮುಂದೆ ಇನ್ನೂ ಒಂದು
ಮಾಡೋ ಅಂಥ ಹುಮ್ಮಸ್ಸ ನಮಗೆ ಬರ್ತೈತ್ರಿ. ಹೌದಿಲ್ಲ ರೀ? ನೀವೆಲ್ಲರೂ ಬೆಂಗಳೂರು ಜನ, ಇನ್ನೂ ಒಂದು ಊರರು, ನಮ್ಮ ಕೊಪ್ಪಳ ಜಿಲ್ಲೆದಾರ ಎಲ್ಲರೂ ಬಂದು ನೋಡಿದ್ರನ್ನ ಆಕೆ ಆಗದಲ್ರಿ. ಈಗ ನಾವು ನೋಡಿದ್ರೆ ನಾವು ಮಾಡೀವಿ, ನಾವು ನೋಡ್ತೀವಿ ಅಂತ ಓಕೆ ಆಗದಲ್ರಿ. ಅದು ಇಡೀ ಜಗತ್ತ ನಮ್ಮ ಉತ್ತರ ಕರ್ನಾಟಕ ಇಷ್ಟು ಓಕೆ ಮಾಡಿದ್ರೆ ಓಕೆ ಆಗುತ್ತೆ. ಅಲ್ಲೇ ಜಾಸ್ತಿ ಜನ ನೋಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಸರ್ ಹೇಳಿದ್ರು. ರಿಷಬ್ ಶೆಟ್ಟಿ ಸರ್ ಅಲ್ಲಿ ಜಾಸ್ತಿ ರಿಲೀಸ್ ಮಾಡ್ತಿದೀವಿ ಅಂತ. ಅವ್ರು ಬಂದಿದ್ರೆ ಯಾವಾಗಾದ್ರೆ ನಿಮ್ಮೂರಿಗೆ ಶೂಟಿಂಗ್ ನಡಿಬೇಕಾದ್ರೆ? ಒಂದು ಟೈಮ್ ನಮ್ದು ಶೂಟಿಂಗ್ ನಡೆದೈತ್ರಿ ಅವಾಗ. ಆಗ ನಾರ್ಮಲ್ ಮನುಷ್ಯರ್ನವ್ರೆಲ್ಲ ಕ್ಯಾಮ್ರಾದಾರ ಬರ್ತಾರಲ್ರಿ, ಆಗ ಬಂದಾರಂತ ಮಾಡಿದ್ವಿ ನಾವು. ಅವ್ರನ್ನ ಬೆಟ್ಟಿ ಇವ್ರ ಅನ್ನೋದು ಗೊತ್ತಾಗಿಲ್ಲ, ನಮ್ಗೆ ಗೊತ್ತಿಲ್ರಿ. ಆವಾಗ ಶೂಟಿಂಗ್ನಾಗ ಮಾತಾಡೋದಿರತ್ತಲ್ಲ ಆ ಥರ ಶೂಟಿಂಗ್ ಇದ್ದಿದ್ದಿಲ್ರಿ. ನಂದು ಒಬ್ಬಕಿದ ಇತ್ರಿ. ಬಂದು ಕುಂತಿದ್ರಿ ನಮ್ಮ ಹಿಂದೆ ಕುರ್ಚಿ ಹಾಕ್ಯಂಡು. ಅವ್ರು ಜಯಶಂಕರ್ ಏನಂದ್ರು, ಎಷ್ಟು ಸಲ ಹೇಳಿಸ್ಕಿಂತಿ ಚೆನ್ನಮ್ಮ ನೀನು ಅಂತ ಅಂದ್ರೆ, ನೀ 10 ಸಲ ಹೇಳು ನಾ ಮಾಡ್ತೀನಿ, ಮಾಡಕ್ಕೆ ಗಟ್ಟಿದ್ದೀನಿ ಅಂತ ಅಂದೆ. ಚಪ್ಪಲಿ ಬಿಡ್ಬಿಟ್ಟು ಇದು ಹೀಗೆ ಬಂದಾರ ನೋಡಂತ ಅಂದ್ರೆ ಅವಾಗ ಗೊತ್ತಾಗೈತ್ರಿ ನಮಗೆ. ಮತ್ತು ಹೊಳ್ಳೆ ಅವತ್ತ ಸನ್ಮಾನ ಇಟ್ಟಿದ್ರಿ ನಮ್ದು ಪಂಚಾಯತ್ಯಾಗ. ಅಲ್ಲಿ ಸನ್ಮಾನ ಮಾಡಿ ಅವ್ರು ಊರಿಗೆ ಬಂದರು. ನಾವು ಅಲ್ಲಿಗೆ ನಾ ಮಾತಾಡಿಲ್ರಿ. ಅವ್ರು ಕೊಡು ಪಾಪ ಪರಿಚಯ ಇದ್ದಿಲ್ರಿ, ನಮಗೆ ಹೇಳೇನು ಕೊಡಲಿಲ್ಲ. ನಾವು ಶೂಟಿಂಗ್ದೊಳಗೆ ಇದ್ವಲ್ಲ, ಮೊನ್ನೆ ಮಾತಾಡ್ದಲ್ರಿ ಮಾತಾಡಿ ಎಲ್ಲರೂ ಕೂಡ ಮಾತಾಡ್ಯಾರ. ಅವರು ಅಂತ ಮಗನ ಹೊಟ್ಟೆ ಹುಟ್ಟಿದ ಮಕ್ಕಳು ಮಾತಾಡಲ್ರಿ, ಆ ಥರ ಚಂದ ಮಾತಾಡಿದ್ರಿ. ಸುಮ್ಮನೆ ಅಷ್ಟು ಕಲೆಗಾರ ಅವರು. ನಮ್ಮಂತರ್ಗೆ ಅಷ್ಟು ಭಾರಿ ಮಂದಿ ಹೆಚ್ಕೊಂತ ಬಿಟ್ಟವ್ರು. ದೇವರು ಅವ್ರಿಗೆ ಆಶೀರ್ವಾದ ಕೊಡ್ಲಮ್ಮಂತಾರ. ಆಶೀರ್ವಾದ ಅವ್ರ ಮೇಲೆ ಇರಲಿ, ಮಕ್ಕಳ ಮೇಲೆ. ಒಬ್ರು ಅದಾರಂತ ಈಗ ತಂದೆ 10 ಪಿಕ್ಚರ್ ಮಾಡಿದ್ರು, ಮಗ ಕೊಟ್ಟಾದಿಸಿ ಮಾಡಲಿ ಫಿಲಮ್. ಒಬ್ಬ ಮಗ ಒಬ್ಬಕ್ಕೆ ಮಗಳದಾರಂತ್ರಿ. ಹೋಗಿದ್ರ ಮನೆಗೆ? ಅವರು ಮನೆಗೆ ಹೋಗಿದ್ದೀವ್ರಿ. ಅವ್ರ ಹೆಣ್ಮಕ್ಳು ಇದ್ದಿದ್ದಿಲ್ಲ, ಊರಿಗೆ ಇಲ್ಲೇ ಬೆಂಗಳೂರಲ್ಲಿ ಹೋಗಿ ಬಂದಿವ್ರಿ. ಸೊ ಬೆಂಗಳೂರೆಲ್ಲ ಸುತ್ತಾಡಿದ್ರ ನೀವು? ಸುತ್ತಾಡಿಸಿದ್ರಿ ಎಲ್ಲ. ವಿಧಾನಸೌಧ ನೋಡಿಲ್ರಿ, ಟೈಮ್ ಇಲ್ಲ. ಮನೆಗೆ ಹೋಗ್ಬೇಕು, ಡೆಲಿವರಿ ಅದಕ್ಕೆ ಮಗಳು ಅದಾಳ್ರಿ. ಈಗ ಪೂರ ರಿಸ್ಕ್ ಆಗತ್ತೆ. ನಾವು 7 ಗಂಟೆ ದಿನ ಇಲ್ಲಿದ್ರೆ ಮಳೆ ತುಂಬ ಆಗೈತ್ರಿ ನಮ್ಗೆ. ಈಗ ಬಿತ್ತಿ ಪೀಕು ಎಲ್ಲ ನಮಗೆ ಒಟ್ಟಿಗೆ ಮಾಡ್ಕೋಬೇಕಲ್ರಿ. ಇಲ್ಲಾಂದ್ರೆ ನೌಕರಿ ಮಾಡಾರಿಲ್ಲ, ತಿಂಗಳ ಪೇಮೆಂಟ್ ಬರ್ತೈತಿ, ಬದುಕ್ತೀವಿ ಅನ್ನೋಗಲ್ಲ. ಒಂದೊಂದು ಬಂದಾಗನ ನಾವು ಮಳೆಯಪ್ಪ ಆದಾಗನ ಕೆಲಸ ರೀ ನಮ್ಗೆ. ಮಳೆ ಆದಾಗ ನಮಗೆ ತಗೊಂಡು ಉಣ್ಣಾಕ್ ಬರೋದು. ಮತ್ತೆ ಅದಕ್ಕೆ ಬಾ ಅನ್ನಕತ್ತಾರ್ರಿ ನಮ್ಮ ಮನ್ಯಾಗ. ನಮ್ಮ ಮನೆಯವ್ರು ಮಗಳು ಅದಕ್ಕೆ ಇವ್ರ ಮನೆಗೆ ಬಾ ಅನ್ನಕತ್ತಾರ. ಹಸು ಕಟ್ಕೊಂಡಾರ್ರಿ ಇವರು, ಒಂದು 5 6 ಹಾಲು ಕರಿಯಾರ್ರಿ. ಪಾಪ ಇವ್ರು ಮಾಡ್ತಾ ಇದಾರ, ಬಾ ಅನ್ನಕತ್ತಾರ. ಕಷ್ಟ ಅನಿಸುತ್ತೆ ಯಾವಾಗಾದ್ರೂ ಶೂಟಿಂಗ್ ಮಾಡ್ಬೇಕಾದ್ರೆ? ಕಷ್ಟ ಅನ್ನೋದು ಏನು, ಅದು ಏನು ನಮ್ಗೆ ಅಷ್ಟೇನು ಅನ್ಸಿಲ್ರಿ ನಮಗೆ. ಸುಮ್ಮನಾಗ ಮಾತಾಡಿದ್ರಿ. ಈಗೇನು ಕಷ್ಟ ಅನ್ಸುತ್ತನ್ರಿ, ಈಗಿಲ್ಲ. ಇದೇ ಥರನ ಅದು. ನಾವು ಅವ್ರು ಬಾ ಅನ್ನೋದ್ರಾಗ ಫೋನ್ ಹಚ್ತದ್ರಿ, ನಾವು ಏನು ಕರಿತಾರ ಅಲ್ಲಿ ಹೋಗ್ಬಿಡ್ತಿದ್ವಿ ರೀ. ನಮ್ಮ ಕಷ್ಟ ಅನ್ನೋದು ಏನಿಲ್ಲ, ಅವ್ರ ಕಷ್ಟ ಭಾಳ ಬಿಟ್ರ. ಜಯಶಂಕರ್ನಾರ ಕಷ್ಟ ಮತ್ತೆ ಈಗ ಸೀಟನ್ನಾರು ಬಂದು ಹಳ್ಳ್ಯಾಗ ಮಾಡ್ತಾರಂದ್ರೆ ಮತ್ತೆ ಕಷ್ಟ ಆಗತ್ತೆ ಮತ್ತೆ ಅವ್ರಿಗೆ. ಈಗ ಬಿಸಿಲು ಭಯಂಕರ ಬಿಸಿಲಲ್ರಿ. ಬಿಸಿಲಿಗೆ ಇಲ್ಲಿ ಊಟ, ಅಲ್ಲಿ ಕಾರ್ ಊಟ ಕಾರ್ಯ ಅಲ್ಲಿ. ಐನ ಹಾಲು ಇಲ್ಲೆಲ್ಲ ಮನೆಗೆ ತಂದು ಕೊಡ್ತಾರ. ಫೋನ್ ಮಾಡಿದ್ರ ಅಲ್ಲಿ ಇಲ್ಲಲ್ರಿ. ಹೋಗ್ಬೇಕು ನೆರಗಲ್ಲ, ಗದಗ, ಕೊಕ್ಕನೂರು. ಏನರ ತರಕಾರಿ ಬೇಕಂದ್ರೆ, ಹಣ್ಣು ಹಂಪ್ಲ ಬೇಕಂದ್ರೆ ಇಲ್ಲಿ ಹುಟ್ಟು ಬೆಳೆದಾರ ಅವ್ರ ಹಣ್ಣ್ಯಾಗ. ಮತ್ತೆ ಅಲ್ಲಿ ತಡಕನ ಸಿಗಲ್ರಿ ಹಳ್ಳ್ಯಾಗ ಯಾರ್ದಾದ್ರ ಅಷ್ಟ. ರಿಲೀಸ್ ಆಗ್ತಿದೆ ಅಮ್ಮ, ಏನ್ ಹೇಳ್ತೀರಿ ನಿಮ್ಮ ಭಾಗದವ್ರಿಗೆ? ಹೆಂಗ್ ಹೇಳ್ತೀರಿ ನಮ್ಮ ಬೆಂಗಳೂರವ್ರಿಗೆ ಏನ್ ಹೇಳ್ತೀರಾ? ಬೆಂಗಳೂರು ಅವರು ಬರ್ರಿ, ನೀವು ಬೆಂಗಳೂರು ಮಂದಿ ಎಲ್ಲರೂ ಬೆಂಗಳೂರು ಜನ ಎಲ್ಲರೂ ಬರ್ರಿ, ಸಿನಿಮಾ ನೋಡ್ರಿ. ಜೂನ್ 14ನೇ ತಾರೀಕಿಗೆ ನಮ್ಮ ಶಿವಮ್ಮನ ಪಿಕ್ಚರ್ ಟಾಕೀಜಿಗೆ ರಿಲೀಸ್ ಆಗತ್ತೆ. ತಪ್ಪದೆ ಬಂದು ಮಕ್ಕಳು, ನಿಮ್ಮ ಗೆಳತಿಯರು, ನಿಮ್ಮ ಫ್ರೆಂಡು ಎಲ್ಲರೂ ಬಂದು ನೋಡ್ರಿ. ಸತ್ತಾಗ 4 ಜನ ಹೊರಗೆ ಬರ್ತಾರೆ. ಈ ಸಿನಿಮಾ ನೋಡೋಕಾರ ನೀವು ಮತ್ತಿಬ್ಬರನ್ನ ಕರ್ಕೊಂಬಂದು ದಯವಿಟ್ಟು ನೋಡ್ಬೇಕ್ರಿ. ನೀವು ತಪ್ಪದೆ ನೋಡ್ಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂದು ನಮಸ್ಕಾರ ಕೇಳ್ಕೊಂತಿದ್ದೇವೆ. ಟ್ರೈಲರ್ ಭಾಳ ಇಷ್ಟ ಆಯ್ತು ನಮಗೂ. ಒಳ್ಳೆ ನಕಲಿ ಮಾಡ್ಕೊಂಡು ಚೆನ್ನಾಗಿತ್ತು ಟ್ರೈಲರ್ ಎಲ್ಲ. ಬರ್ರಿ, ಖಂಡಿತ ತಪ್ಪದ ಬರ್ರಿ. ಥ್ಯಾಂಕ್ ಯು.